ನಿನ್ನ ಜನ್ಮದ ರಹಸ್ಯವನ್ನು ತಿಳಿವೆ ಎಂದು ಅವನು ಹೇಳಿದನು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜ್ವಲಾಂತ ಪ್ರಭೆಯಿಂದ ಸೃಷ್ಟಿಯು ಮೊದಲಿನಿಂದಲೂ ಜಗತ್ತನ್ನು ಬೆಳಗುತ್ತಿರುವುದು. ನೀನು ಆ ರಹಸ್ಯವನ್ನು ಖಂಡಿತವಾಗಿಯೂ ನನಗೆ ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸಿದೇವ, ಉದ್ಧರಿಸು. ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಪ್ರಥಮವಾಗಿ ಪರಿಚಯಿಸಿದ ಸ್ತ್ರೀಗಳು. ನೀನು ಏನು ಹೇಳುತ್ತಿರುವೆಯೋ ನನಗೆ ತಿಳಿಯದು. ನಿನ್ನ ಕಣ್ಣುಗಳನ್ನು ಕರುಣಾದೃಷ್ಟಿಯು ಪ್ರಾತ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದ ಮೇಲೆಗೊಂಡು ಹೋಗಿದ್ದ ನನ್ನ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುತ್ತಿದೆ. ಅಮ್ಮ, ನೀನು ಯಾರು? ನಮ್ಮೇರುವರ ಸಂಬಂಧವೇನು? ನಾನು ಈ ರಹಸ್ಯವನ್ನು ತಿಳಿಸಬಲ್ಲ ತಾಯಿ. ಈ ನಿರ್ಭಾಗ್ಯರನ್ನು ಎಂದು ಕರೆಯುವ ಕುಮಾರ. ನನ್ನ ಶತ್ರು ಅರ್ಜುನನ ತಾಯಿ. ಹೌದು ಕರ್ಣ, ಹೌದು, ನಿನ್ನ ಶತ್ರುವಿನ ತಾಯಿ. ಹಾಗಂದ ನೀನು ನನ್ನನ್ನು ದ್ವೇಷಿಸಬೇಡ ಕಂದ, ದ್ವೇಷಿಸಬೇಡ ಕರ್ಣ. ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಎಷ್ಟು ಸಂಕಟ ಅನುಭವಿಸಿದ್ದೀನಿ ಆ ಪರಶಿವನಿಗೆ ಗೊತ್ತು ಕರ್ಣ. ಎಲ್ಲಿಯವರೆಗೂ ನೀನು ಬದುಕಿದ್ದ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲೆಂದು ಹತ್ತಿ ಮುದ್ದಾಡಲೆಂದು ಓಡಾಡಿ ಬಂದೆ ಕಂದ, ಓಡಾಡಿ ಬಂದೆ. ರಾಜಮಾತೆ, ನೀನು ಏಕಾಂಗಿಯಾಗಿ ಈ ಗಂಗಾ ತೀರಕ್ಕೆ ಬಂದೆ.
ಮಾತಾಡ್ತಾನೆ. ಅಮ್ಮ, ನನಗೊಂದು ಭಿಕ್ಷೆ ಇದೆ ಕಂದ. ನೀ ಕರ್ನಾಟಕ ಭಿಕ್ಷೆ ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಲ್ಲದಿರುವ ಏನನ್ನಾದರೂ ಕೇಳ್ತಾಯಿ. ನಾನು ನಿನ್ನ ಆನಂದದಿಂದ ನಡೆದವರಿಗೆ ಕಂದ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲೆಂದು ಬಂದಿದ್ದೇನೆ ಕಂದ. ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನನ್ನ ಹೃದಯ ಮಂದಿರಕ್ಕೆ, ನನ್ನ ಹೃದಯ ಪೀಠಕ್ಕೆ. ನನ್ನ ಹೃದಯವು ನಿನ್ನ ಪ್ರೇಮವನ್ನು ಬಯಸಲು ಹಾರೈಸುತ್ತಿರುವುದು. 5 ಜನ ವೀರ ಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ ನಿನ್ನ ಹೃದಯದಲ್ಲಿ ಏನಕೊಂಡ ಸೂತ ಪುತ್ರ ಕರ್ಣನಿಗೆ ಸ್ಥಾನವಿರುವುದು. 5 ಜನ ಪುತ್ರರಲ್ಲಿ ನಿನ್ನ ಸ್ಥಾನವು ಮೊದಲನೆಯದು ಕಂದ. ಯಾವ ಅಧಿಕಾರದಿಂದ ನಾನು ಆ ಸ್ಥಾನವನ್ನು ಹೊಂದುವೆನು ತಾಯಿ? ನಿನ್ನ ಜನ್ಮ ಸಿದ್ಧದ ನಿರ್ವಿವಾದದ ಅಧಿಕಾರ ಬಲದಿಂದ ಕರ್ಣ. ನಿಜವಾಗಿಯೂ ನಾನೇ ನಿನ್ನ ತಾಯಿ, ನೀನೇ ನನ್ನ ಜ್ಯೇಷ್ಠ ಪುತ್ರನು. ಅಮ್ಮ, ದೊನ್ನೋಸ್ತು ತಾಯಿ, ದೊನ್ನೋಸ್ತು ತಾಯಿ. ಬಹುದಿನದ
ತಾಯಿಯಿಂದ ತ್ಯಜಿಸಲ್ಪಟ್ಟವನಾಗಿ ನಾನು ಅತಿರಥನಿಗೆ ಗಂಗಾಜಲದಲ್ಲಿ ಸಿಕ್ಕಿದನೆಂದು ಜನರು ಹೇಳುತ್ತಿದ್ದಾರೆ. ಕಳೆದು ಹೋದ ಆ ನನ್ನ ತಾಯಿಯು ಕೆಲವು ವೇಳೆ ಕನಸಿನಲ್ಲಿ ಅವಕುಂಠನವತಿಯಾಗಿ ನನಗೆ ಕಾಣಿಸಿಕೊಂಡಳು. ಬರದೆಯನ್ನು ಕಿತ್ತು ಮುಖವನ್ನು ನೋಡುವುದರೊಳಗಾಗಿ ನನಗೆ ಎಚ್ಚರವಾಗುತ್ತದೆ. ಹೀಗೆ ಮಾಯಾ ರೂಪವು ಮೂರ್ತಿವತ್ತಂತಾಗಿ ನನ್ನ ಕಣ್ಣುಗಳ ಮುಂದೆ ನಿಂತಿರುವುದು, ಅಥವಾ ನಾನು ಎಚ್ಚರದಲ್ಲಿ ಕನಸು ಕಾಣುತ್ತಿರುವುದು. ನೋಡಿದ್ದೇವೆ, ಸಂಜೆಯು ಕಳೆದು ഇരുಳಿನ ಮುಸುಕಿನಿಂದ ಕೂಡಿದ ಗಂಗೆಯ ಆಚೆ ದಡದಲ್ಲಿ ನಿನ್ನ ಮಕ್ಕಳ ಸೇನಾ ಶಿಬಿರವು ಸಾವಿರಾರು ದೀಪಗಳಿಂದ ಬೆಳಗುತ್ತಿದೆ. ಈ ಪಾರ್ಶ್ವದಲ್ಲಿ ಕೌರವರ ಶಿಬಿರದ ಅಸಂಖ್ಯಾತ ದೀಪರಾಜಿಯು ಶೋಭಿಸುತ್ತಿದೆ. ನಾಳೆ ಪ್ರಾತಃ ಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಉಭಯ ಸೇನೆಗಳು ಹೋರಾಡಬೇಕು. ಯುದ್ಧದ ಹಿಂದಿನ ರಾತ್ರಿ ನನ್ನ ಶತ್ರುವಾದ ಹೊರ್ದಿನ ತಾಯಿಯು ನನ್ನ ಬಳಿಗೆ ಬಂದು ಧೀರಾವಾಣಿಯಿಂದ ನನ್ನ ಮನಸ್ಸಿನ ಪ್ರಸುಪ್ತ ಮಾತೃ ಪ್ರೇಮವನ್ನು ಎಚ್ಚರಿಸುತ್ತಿದ್ದಳು. ನನ್ನ ಹೃದಯವು ಅವಳ ಕರುಣಾದೃಷ್ಟಿಯಿಂದ ಚೇತನ ಹೊಂದಿ ನನ್ನ ಶತ್ರುವಾದ ಪಾಂಡುಪುತ್ರರನ್ನು ಸಹೋದರರೆಂದು ಆಲಂಗಿಸಲು ತವಕಿಸುತ್ತಿರುವುದು ತಾಯಿ. ಹಾಗಾದ್ರೆ ತಡ ಮಾಡದೆ ನನ್ನೊಂದಿಗೆ ಬಂದು ಬಿಡು ಕಂದ. ಬರೋಣ ತಾಯಿ. ಸೂಜಿಗಳನ್ನು ಕಂಡ ಕಬ್ಬಿಣದ ತುಂಡಿನಂತೆ ನನ್ನ ಆತ್ಮವು ನಿನ್ನ ಕಡೆ ಸೆಳೆಯುತ್ತಿರುವುದು. ನಾನು ಆನಂದದಿಂದ ನಿನ್ನ ಸಂಗಡ ಬರುವೆನು. ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನದಿಯ ಆಚೆನ ದಡಿಕೆ ಪಾಂಡವ ಶಿಬಿರದ ದೀಪವು ನಮಗಾಗಿ ಕರೆಯುತ್ತಿರುವುದು ಮಗು. ಅಲ್ಲಿ ನಾನು ಕಳೆದವಾದ ತಾಯಿಯನ್ನು ಪುನಃ ಪಡೆಯುವೆ. ಪಡೆಯುವೆ ಕಂದ, ಪಡೆಯುವೆ.
ಅಮ್ಮ ಕರ್ಣ, ಹಾಗಾದರೆ ನೀನು ನನ್ನನ್ನು ತ್ಯಜಿಸಿದೇಕೆ ತಾಯಿ? ತ್ಯಜಿಸಿದೇಕೆ? ಪಾಂಡು ವಂಶದ ಮಹಾರಕ್ಷಿನಿಂದ ಕಿತ್ತು ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮಾವೇಶದಲ್ಲಿ ಬಿಟ್ಟಿದ್ದೇಕೆ? ಕಾರಣ ಅರ್ಜುನರ ಸೋದರರ ಸ್ನೇಹವನ್ನು ನಾಶ ಮಾಡಿ ಅವರಿಬ್ಬರ ಮಧ್ಯೆ ದ್ವೇಷದ ಕವರನ್ನೇಕೆ ಸೃಷ್ಟಿಸಿದೆ ತಾಯಿ? ಕವರನ್ನೇಕೆ ಸೃಷ್ಟಿಸಿದೆ? ಏಕೆ ಮಾತನಾಡುವುದಿಲ್ಲ? ನೋಡು, ಈ ಗಂಭೀರ ರಂಡ ಕರವು ಈ ಭೂಮಿಯನ್ನು ಆವರಿಸುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನೇ ಅಂಧಕರಮಯವಾಗಿ ಏಕೆ? ಉತ್ತರ ಕೊಡಲು ಇಷ್ಟವಿಲ್ಲದೆ ನನ್ನ ಪ್ರಶ್ನೆಯು ನಿರುತ್ತರವಾಗಿಯೇ ಉಳಿಯಲಿ. ನಾನು ಯಾವ ಅಪರಾಧಕ್ಕಾಗಿ ನಿನ್ನ ಮಾತೃ ಪ್ರೇಮದಿಂದ ವಂಚಿತನಾಗಿದ್ದೇನೆಂಬುದನ್ನು ತಿಳಿಸದಿದ್ದರೆ ಹೋಗಲಿ ಬಿಡು. ನಿನ್ನ ಕೈ ಯಾರೇ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ನನ್ನನ್ನು ಕರೆದುಕೊಂಡು ಹೋಗಲು ಏಕೆ ಬಂದೆ ತಾಯಿ? ಏಕೆ ಬಂದೆ? ಹಾಗೆಲ್ಲ ಮಾತನಾಡಬೇಡ ಕಂದ, ಮಾತನಾಡಬೇಡ. ನಿನ್ನ ನಿಂದೆಯ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯ. ನೀನು ಬದುಕಿರುವ ವಿಚಾರವೇ ಇಲ್ಲಿಯವರೆಗೂ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲೆಂದು ಬಂದೆ. ನೀನು ಎಲ್ಲ ಕಷ್ಟಗಳಿಗೂ ಈ ಪಾಪಿ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸಿಕೊಂಡು. ಹೊರಬೇಡ ತಾಯಿ, ಹೊರಬೇಡ. ನಾನು ನಿನ್ನನ್ನು ಕ್ಷಮಿಸುವೆನು. ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖ ದಹನವನ್ನು ಶಮನ ಮಾಡಿ. ಕರ್ಣ, ನಾನು ನಿನ್ನನ್ನು ಪುನಃ ಹೊಂದುವ ಆಸೆಯಿಂದ ಬಂದಿಲ್ಲ ಕಂದ. ಅದು ಬಯಲ ಬಯಕೆ ಎಂಬುದನ್ನು ನಾನು ಬಲ್ಲೆ. ಆದರೆ ನಾನಿಲ್ಲಿಗೆ ಬಂದಿರುವುದು ನಿನ್ನ ಕುಲಮಾನ ಗೌರವವನ್ನು ನಿನಗೆ ಪುನಃ ಕೊಡಲು. ಅಮ್ಮ, ಸೂತ ಪುತ್ರನಾಗಿಯೇ ಬೆಳೆದನು, ಸೂತ ಪುತ್ರನಾಗಿಯೇ ಉಳಿಯುವೆನು. ಮತ್ಯಾವ ಹೆಚ್ಚಿನ ಗೌರವವೂ ನನಗೆ ಬೇಡ ತಾಯಿ, ನನಗೆ ಬೇಡ. ಕರ್ಣ, ಹಸ್ತಿನಾವತಿಯ ರತ್ನ ಸಿಂಹಾಸನವೂ ನಿನ್ನದು. ನೀನು ಪುನಃ ಅದನ್ನು ಪಡೆಯಲು ಪ್ರಯತ್ನಿಸು ಕಂದ. ಚಿಂತಿಸಬೇಡ ತಾಯಿ. ಸಾಮಾನ್ಯ ಮನುಷ್ಯನಿಗೆ ನಿರಾಯಾಸವಾಗಿ ಲಭಿಸುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ರಾಜಭೋಗವನ್ನು ನನಗೆ ಕೊಡಿಸುವೆಯ ತಾಯಿ? ಎಳೆಯತನದಲ್ಲಿ ನಿಷ್ಕುಣೆಯಿಂದ ಕಡಿದು ಹಾಕಿದ ಒಂದು ಪ್ರೇಮದ ಸಸಿಯು ಒಣಗಿ ಹೋಗಿದೆ. ಪುನಃ ಚಿಗುರುವುದಿಲ್ಲ ತಾಯಿ, ಪುನಃ ಚಿಗುರುವುದಿಲ್ಲ. ಪಾಪ ಬೀಜವನ್ನು ಬಿತ್ತುವಾಗ ನಾವು ತಿಳಿಯುವೆವು ಅದನ್ನು ಪುನಃ ವಿಧಿಯ ನಿಯಮವೇ ಬೇರೆಯಾಗಿರುತ್ತದೆ. ನಾವು ಬಿತ್ತಿದ ವಿಷ ಬೀಜವು ಬೆಳೆದು ಹೆಮ್ಮರವಾಗಿ ಆ ವಿಷವನ್ನು ಪುನಃ ನಮಗೆ ತಿನ್ನಿಸುತ್ತದೆ. ನಾನು ಅವಿವೇಕದಿಂದ ನದಿಯ ದಡದಲ್ಲಿ ಬಿಟ್ಟ ಅನಾಥ ಶಿಶು ಇಂದು ಬೆಳೆದು ಘಟನಾ ಕ್ರಮದಿಂದ ತನ್ನ ಸಹೋದರನ್ನೇ ಕೊಲ್ಲುವ ಕಾಲ ರಾಕ್ಷಸನಾಗಿ ಅವತರಿಸಿದೆ. ಚಿಂತಿಸಬೇಡ ತಾಯಿ. ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮ, ಆದರೆ ನಾನು ಕೇವಲ ಅಶಾಂತಿಯ ಉಪಲಕವನ್ನು ಹುಡುಕುತ್ತಿರುವುದೆಂಬುದನ್ನು ಬಲ್ಲೆ. ಆದರೆ ನನ್ನ ಮಿತ್ರ ದುರ್ಯೋಧನನ್ನು ಮಾತ್ರ ತ್ಯಜಿಸುವಂತೆ ನನಗೆ ಹೇಳ. ನಾನು ವೈಭವದಲ್ಲಿ ದುರ್ಯೋಧನನ ಗೆಳೆಯನಾಗಿದ್ದೇನೆ. ಮುಂದೆ ಅವನಿಗಾಗುವ ದುರ್ಗತಿಯನ್ನು ನಾನು ಆನಂದದಿಂದ ಎದುರುಗೊಳ್ಳುವನು. ಪಾಂಡವರು ವಿಜಯಶಾಲಿಗಳಾಗಲಿ ನಾನು ಅಭಿವಚನವನ್ನು ಕೊಡುವೆನು. ಅರ್ಜುನನ ಹೊರತು ಇನ್ನುಳಿದ 4 ಜನ ಮಕ್ಕಳ ಮೇಲೆ ನಾನು ಕೈ ಮಾಡುವುದಿಲ್ಲ ಎಂದು ನೀನು ನಿರ್ದಯಳಾಗಿ ಪ್ರಪಂಚದ ಅಪಮಾನದ ಆವರ್ತಕ್ಕೆ ಅನಾಥ ಶಿಶುವಿನಂತೆ ನನ್ನನ್ನು ಬಲಿಕೊಟ್ಟೆ ತಾಯಿ. ನೀನು ನನ್ನನ್ನು ಈಗಲೂ ಅಂದಿನಂತೆ ನಿಷ್ಠೂರಚಿತರಾಗಿ ಕೌರವರನ್ನು ನಿರೀಕ್ಷಿಸುವ ಪರಾಜಯ ದುರ್ಮರಣಕ್ಕೆ ನನ್ನನ್ನು ಬಿಟ್ಟು ಬಿಡು ತಾಯಿ. ಹೋಗಲಿ ಬಿಡು ಕಂದ, ಹೋಗಲಿ ಬಿಡು. ಕಡೆಯದಾಗಿ ಈ ನಿನ್ನ ತಾಯಿಯ ಒಂದು ಮಾತನ್ನಾದರೂ ನಡೆಸಿಕೊಡುವಿಯಾ? ಹೇಳು ತಾಯಿ, ನಿನ್ನದೊಂದು ಮಾತನ್ನು ನಡೆಸಿಕೊಡುವಂತ ನಮ್ಮ ಈ ಕರ್ಣ. ಕೇಳು ತಾಯಿ, ಸತ್ಯವಾಗಿಯೂ ನಾನು ನಡೆಸಿಕೊಡುವೆನು ತಾಯಿ, ಸತ್ಯವಾಗಿ ನಡೆಸಿಕೊಡು. ಸತ್ಯವಾಗಿಯೂ ನಡೆಸಿ
ನಡೆಸಿಕೊಡುವನು ಕೇಳು ತಾಯಿ. ಆಯುಷ್ಯ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುತ್ತಾರೆ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ಮಾತ್ರ ರಕ್ತಪಾತವನ್ನು ಪುನಃ ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮಗಳನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಕೊಡುವೆನು ಘೋಷೆಯನು ಬಿಡು ಚಿಂತೆಯನು ಜನನೀ. ಸಂದೇಹವ ಬಿಡು ನನ್ನ ಭಾಷೆಯ ಕೇಳಮ್ಮ, ದೇಹವ ಬಿಡು ದುರ್ಯೋಧನು ಮೋಸದಿಂದ ನನ್ನ ಕವಚವನ್ನು ಮಾಡಿಸಿದನು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಾರಿಸಿದನು. ದುರ್ಯೋಧನ ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಸಭೆಯಲ್ಲಿ ಬಿಲ್ಲನ್ನು ಮುರಿದು ಬಿಸಾಡಿದ. ಶ್ರೀಕೃಷ್ಣನು ನನ್ನ ಜನ್ಮದ ವೃತ್ತಾಂತವನ್ನು ಹೇಳಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಎತ್ತ ತಾಯಿಯಾದ ನೀನು ತೊಟ್ಟ ಬಾಣವನ್ನು ತೊಡಬೇಡ ಎಂದು ನನ್ನಲ್ಲಿ ವಾದಾರವನ್ನು ಕಟ್ಟಿಕೊಂಡರೆ ತಾಯಿ. ಹೋಗಿ ಬಾ ತಾಯಿ, ಹೋಗಿ ಬಾ. ತೊಟ್ಟ ಬಾಣವನ್ನು ನಾನು ತೊಡುವುದಿಲ್ಲ, ಹೋಗಿ ಬಾ. ಅಮ್ಮ ಇಲ್ಲಿ ಬಾ. ಕಳೆಯಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವ ತಾಯಿ. ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದಂತ ಪಾಪಿ ನಾನು. ಅದೇನು ಕೇಳು ಕಂದ, ಅದೇನು ಕೇಳು. ಅಮ್ಮ, ನಾಳೆ ನಡೆಯಲಿರುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬೇಡ ತಾಯಿ. ದೈವವಶಾತ್ ನಾನೇನಾದರೂ ಈ ಯುದ್ಧದಲ್ಲಿ ಮರಣ ಹೊಂದಿದರೆ ಸತ್ಯ ಸಂದನಾದ ದುರ್ಯೋಧನರಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ನೆರವೇರಿಸಬೇಕೆಂದು ನಿನಗೆ ಬೇಡಿದ ತಾಯಿ. ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯವು ಸ್ಥಾಪನೆಯಾಗುವಂತಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಅಮ್ಮ ಅಮ್ಮ ನಿನ್ನ ಮೊಗವನ್ನು ಯುಗದಿ ಕಾಣಲವುದೇ ಎಂದು. ಅಮ್ಮ
ಮುತ್ತಿನ ತೂರಿ ಸ್ವರದಂತೆ ಕೇಳಿ ಬಂದಿತ್ತು. ಅದರೊಡನೆ ಅಧೋರಸ್ತವಾದ ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಗೋಗೆಗಳ ಅಮಂಗಲ ಸ್ವರವೂ ಮಿಳಿತವಾಯಿತು. ಮುಖವಾದ ಪ್ರಾತಃ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ರಕ್ತವರ್ಣದ ಕರಾಳ ಧೂಮಕೇತುವೊಂದು ಕಣ್ಣುಗಳ ಮುಂದೆ ನಿಂತಿತು. ವಂಶದ ಮತ್ತಾವ ಅನರ್ಥ ಪರಂಪರೆಯೂ ಈ ದಿನ ಪ್ರಾರಂಭವಾಗುವುದು. ಈ ವಿಧಾತ ನನ್ನ ಪುತ್ರರಿಗೆ ಯಾವ ಮಂಗಳವೂ ಆಗದೇ ಇರಲಿ. ಅಮ್ಮ ನಮಸ್ಕರಿಸುವೆನು. ಬಾ ಕುಮಾರ, ಇಲ್ಲಿಯವರೆಗೂ ನಿನ್ನ ಬರಕೆಗಾಗಿ ಕಾತರಳಿಂದ ಕಾದಿದ್ದೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಕುಮಾರ, ಅಮ್ಮ ದಯಾಮಯನಿ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸುತ್ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ? ಕುಮಾರ, ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಈ ಭಾವಗಳಲ್ಲಿ ಶಕ್ತಿ ಇರುವವರೆಗೆ ದುರ್ಯೋಧನನೆಂದಿರು ಯೋಧನ ಸಲುವಾಗಿ ಅವರ ಆಜ್ಞೆಯನ್ನು ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮರಿತವಾಗಿರುವುದು ನಿನಗೆ ತಿಳಿಯದೇನಮ್ಮ? ತಿಳಿದಿರಬೇಕು. ಆದರೆ ಅದನ್ನು ನಿನ್ನ ಡಾಂಭಿಕ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ಭಾವಿಸುತ್ತೇನೆ. ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಈ ಛಲಂಕಮಲ್ಲ ದುರ್ಯೋಧನನನ್ನು, ಗಾಂಧಾರಿ ಗರ್ಭ ಸಂಜಾತರನ್ನು ರಣರಂಗದಲ್ಲಿ ಎದುರಿಸಿ ನಿಲ್ಲಬಲ್ಲವರ ಆರಂಭ ಯಾರು ಎಂದೆದುರಿಸಬಲ್ಲವರು? ಛಲದಂಕಮಲ್ಲ ಯಾರು ಎಂದೆದುರಿಸಬಲ್ಲವರು? ಅಪ್ರತಿಮ ಸಾಹಸಿಗಳಾದ ಭೀಷ್ಮ, ದ್ರೋಣ, ಕರ್ಣ, ಶಲ್ಯ ಮುಂತಾದ ಅತಿರಥಮ ಭಾರತರೇ ನನಗೋಸ್ಕರವಾಗಿ ಯುದ್ಧ ಮಾಡಲು ಸಿದ್ಧರಿರುವಾಗ ರಣರಂಗದಲ್ಲಿ ಯುದ್ಧ ಮಾಡಿ ನನ್ನನ್ನು ಗೆಲ್ಲಬಲ್ಲವರ ಆರಂಭ ಅದು ಅಲ್ಲದೆ ಯುದ್ಧ ಶತ್ರುಗಳ ಧರ್ಮ. ಯುದ್ಧ ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಳೆದು ತಡೆದ ಕಾಲ ಹೋದವದು. ಪರರು ಆತ್ಮೀಯರು ಎಂಬ ಭೇದವಿಲ್ಲದೆ
ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡುವುದು. ಕುಮಾರ, ನೀನು ಈ ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ದರಿದ್ರ ಭಿಕ್ಷುಕಿಯಂತೆ ನಿನ್ನ ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ಈ ಅಪೌರುಷ ವಾಕ್ಯವನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವುದಾಗಿ ಈ ಕಡುನುಡಿಗಳನ್ನು ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವ ತಾಯಿ. 100 ಜನ ವೀರಪುತ್ರರನ್ನು ಹಣ ವೀರಮಾತಿ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರವಾಗುವಳು. ಹುಚ್ಚಿ ಬರುವವರು ಸೋತೆ ಮಣ್ಣಿನ ತಾಯಿ ನನ್ನನ್ನು ರಣರಂಗಿಗೆ ಕಳಿಸಿಬೇಡ. ಹಾಗೆ ನೋಡಲಿ ಅಂತೆ ಈ ನಿಮ್ಮ ಮಗನ ಶೌರ್ಯ ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಜನರು ಧರ್ಮದ ಸಲುವಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿ ಕೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಾಗಿ ಹಿಂಸಿಸಿದೆ. ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿ ಸ್ತ್ರೀ ಜಾತಿಯ ಮಾತೃತ್ವವನ್ನು ಕಾಲಿನಿಂದ ಕಡಿದೆ. ನಿನ್ನಂತಹ ಲೋಭಿಯು, ದೂರ್ತನು, ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸಿ. ಪಾಂಡವರು 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 ಕುಮಾರ, ಆ ಪಾಂಡವರು ಮಾಡುವ ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಸದಾಧಿಕಾರದಲ್ಲಿ ಪತ್ನಿಯ ಅಪಮಾನವನ್ನು ಕಣ್ಣೆದುರಿಗೆ ನೋಡುತ್ತಾ ಕುಳಿತಿರುವುದು ಛತ್ರ ಧರ್ಮಾಂತರಲ್ಲಿ ಮಾನವ ಧರ್ಮವಲ್ಲ. ಭಾನುಮತಿಗಾಗಲಿ ಅಥವಾ ನನ್ನಂತಪೂರ್ಣ ಒಬ್ಬ ಸಾಮಾನ್ಯ ಹೇಗೆ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದನು ಬಲ್ಲೆಯ? ಏನು ಮಾಡುತ್ತಿದ್ದೆ? ಫಲವನ್ನವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯವರ ಪ್ರತಿಪಕ್ಷವಾಗಿ ನಿಂತಿದ್ದರು ಲೆಕ್ಕಿಸದೆ ಆ ಅಪಮಾನ ಘೋರ ಪ್ರತಿರೋಧವನ್ನು ಮಾಡುತ್ತಿದ್ದರು. ಆದರೆ ಧರ್ಮ ಧುರೀಣರಾದ ಪಾಂಡವರು ಮಾಡುವುದು ಹೇಳುತ್ತಾರೆ. ನಿಸ್ಸಾಯಕನಾದ ಒಬ್ಬ ಸಾಮಾನ್ಯ ಹೇಳಿದ
ಮಾಡಿದಂತಹ ಅದಕ್ಕಾಗಿ ಅಮ್ಮ ಪಾಂಡವನ್ನು ತಗಲು ನನಗಿಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಆ ರಣಹೇರಿ ಪಾಂಡವರನ್ನು ನನ್ನ ಜಾತಿಯನ್ನು ಅಂಗೀಕರಿಸುವ ದೀಕ್ಷೆಯೂ ನನಗಿಲ್ಲ. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಶಂತನು ದುಷ್ಯಂತಾನಿ ನಮ್ಮ ಪೂರ್ವಿಕರ ಪುಣ್ಯ ಸ್ಮೃತಿಯನ್ನು ಈ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನು ಅದರ ಬಗ್ಗೆ ದೀಕ್ಷಾಬದ್ಧನಾಗಿರುವನು. ನನ್ನನ್ನು ಅರಸಿ ರಣರಂಗಕ್ಕೆ ಕಳುಹಿಸಿಕೊಡುತ್ತಾಯಿ. ಕಳುಹಿಸಿಕೊಡು. ನನ್ನ ಆಶೀರ್ವಾದವನ್ನು ಬಯಸುವ ಪುತ್ರ. ಈ ಜ್ಞಾತಿ ಹಿಂಸೆಗೆ ಈ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ? ಅದನ್ನು ನೀನು ಹೊಂದಲಾರೆ ದುಷ್ಟ. ಚಾರಕ್ಕೆ ಅನುಜ್ಞೆಯನ್ನು ಕೊಡುವ ಬದಲು ನನ್ನ ಕಂಠವನ್ನು ಬಂಧಿಸಿ ವಾಕ್ಸ್ಫೂರ್ತಿಯು ನಾಶವಾಗುವಂತೆ ಮಾಡುವೆನು. ಏಕೆಂದರೆ ನನ್ನ ಆಶೀರ್ವಾದದ ಸ್ವರವು ನನ್ನ ಕಂಠದಿಂದ ಹೊರಬೀಳುವ ಮೊದಲು ಈ ಉತ್ತಪ್ತ ಹೃದಯದ ದಾವಾಗ್ನಿಯಲ್ಲಿ ಕಾದು ಅಗ್ನಿವೃಷ್ಟಿಯಂತೆ ಅದು ನಿನ್ನ ಮಸ್ತಕವನ್ನು ಸುಡುವುದು. ವಿರುದ್ಧ ದೈವದ ಅಭಿಶಾಪದಂತೆ ನಿನ್ನ ಉತ್ಸಾಹವನ್ನು ಭಂಗಪಡಿಸುವುದು. ಪಾಪಿ ಅನುತಾಪದಂತೆ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಹಿಂಬಾಲಿಸುವುದು. ಹಾಗೂ ದುರ್ಯೋಧನ, ನನ್ನ ಆಶೀರ್ವಾದವನ್ನು ಹೊಂದಲಾರೆ ನೀನು. ಇಲ್ಲಿಂದ ಹೊರಟು ಹೋಗು. ಈ ಮಾತೃವಾಕ್ಯವನ್ನು ಮೀರಿದ ನಮ್ಮ ಅಪಕೀರ್ತಿಯು ನನ್ನ ಬಾವಿಗೆ ಕಟ್ಟಿದ್ದ ಬುದ್ಧಿಯಾದರೂ ಸರಿಯೇ. ನನ್ನ ವೈರಿಗಳನ್ನು ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿ ಆಗಿರುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗುವುದು. ಹಸ್ತಿನಾವತಿಯಲ್ಲಿ ಹರಿಯುತ್ತಿರುವ ಎಲ್ಲ ನದಿಗಳು ರಕ್ತದ ಕೋಡಿಯಾಗಿ ಹರಿಯುವುದು. ಹಸ್ತಿನಾವತಿಯಲ್ಲಿರುವ ಎಲ್ಲ ಮುತ್ತೈದೆಯರು ತಮ್ಮ ಮಾಂಗಲ್ಯವನ್ನು ಕರದಲ್ಲಿ ಹಿಡಿದು ನಿಲ್ಲುವರು. ನೀನೇನು ಮಾನವನೋ? ಮಾನವ ರೂಪದ ದಾನವನೋ? ಈ ದಿನ ಪಾಂಡವರ ಪಾಲಿಗೆ ನಾನು ಮಾನವನ ತಾಯಿ. ಅಮ್ಮ ಏಕಮ್ಮ ನಿನ್ನ ಮಗನ ಮೇಲೆ ನಿನಗಿಷ್ಟೊಂದು ಕೋಪ. ಶಾಂತರಾಗು ತಾಯಿ, ಶಾಂತರಾಗು. ನೀನಿನ್ನು ಪ್ರಕೃತಸ್ಥಳಾಗಿಲ್ಲ ಮಾತೆ. ಆಗಲಿ, ಪುನಃ ಬಂದು ನಿನ್ನನ್ನು ನೋಡುವೆನು. ಪುನಃ ಬಂದು ನಿನ್ನನ್ನು ನೋಡುವೆನು. ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದೆನು. ಆದರೆ ಈಗಿರುವುದು ನನ್ನ ಮಾತುಗಳನ್ನು ಕೇಳುತ್ತಿಲ್ಲ. ಇವನ ಅನೀತಿ ಅತ್ಯಾಚಾರಗಳಿಂದ ನನ್ನ ಜೀವನವನ್ನು ದುಃಖಮಯವಾಗಿ ಮಾಡಿರುವನು. ಆದರೂ ನಾನಿವನನ್ನು ತ್ಯಜಿಸಲಾರೆ. ನೋಡಿದಾಗ ಪ್ರೀತಿಯಿಂದ ಆನಂದಿಸುವ ಆಸೆ. ಪ್ರತಿ ಹೆಜ್ಜೆಯಲ್ಲೂ ಅಯ್ಯೋ ಪರಮಾತ್ಮ, ಇರಲಿ, ಅವನಿಂತಹವನೇ ಆಗಿರಲಿ. ಅವನೆನ್ನ ಪುತ್ರನು. ಅವನನ್ನು ಆಶೀರ್ವದಿಸಿ ಕಳುಹಿಸಿಕೊಡಬೇಕಾದದ್ದು ನನ್ನ ಕರ್ತವ್ಯ. ಸುಯೋಧನ ಕಂದ, ಎದುರಿನಲ್ಲಿ ಮೊಣಕಾಲೂರಿ ಕುಳಿತುಕೋ. ಕುಮಾರ, ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು ಕುಮಾರ, ವೀರ ಪೌರುಷದಿ ರಣರಂಗದಲ್ಲಿ ಹೋರಾಡು. ಯಾರಿಗೆ ಜಯವಿದೆಯೋ
धर्मस्ततो जयः यतो धर्मस्ततो जयः यतो धर्मस्ततो जयः यथो धर्मस्ततो जयः यतो धर्मस्ततो जयः यतो धर्मस्ततो जयः ಅದಾದರೆ ನಮ್ಮ ಗೆಲುವು ಖಚಿತ. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕಾಗಿ ರಣಕಂಕಣ ತೊಟ್ಟ ಈ ಚಾಣಕ್ಯ ಮಲ್ಲನಿಗೆ ಜಯವಾಗಲೇಬೇಕು, ಜಯವಾಗಲೇಬೇಕು. ದಶ ದಿಕ್ಕುಗಳು ಕಿವಡಾಗುವಂತೆ ಬೋರ್ಗರೆಯಲ್ಲಿ ರಣಬೇರಿಗಳು. ಮೂಗಿಲು ಮುಟ್ಟಿ ಜಂಕರಿಸಲಿ ರಣಕಾಳೆಯರು. ರಣರಂಗವೆಲ್ಲ ಹಾರಾಡುತ್ತಿರಲಿ ಸ್ವಲ್ಪ ಲಾಂಛನ. ಈ ಮಂಗಳದ ಮುಂಬಳಕೆ ಆ ಪಾಂಡವರ ಪಾಲಿನ ಅಮಂಗಳಕ್ಕೆ ನಾಂದಿ ನಾಂದಿ ನಾಂದಿ. ದೇವ ಅರ್ಜುನ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಕಾಂಕ್ಷಿಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ಒಂದು ಸಾರಿ ನನಗೆ ತೋರಿಸು ಮಾಧವ. ಪಾರ್ಥ, ನಿನ್ನಿಚ್ಛೆ ಅರ್ಜುನ. ವಿಜಯ ವಿಜಯ ಗವದಳಿಸಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ವಿಜಯ ಗವದಳಿಸಿಸೈ ಮೆರವಿ ರಣಭೂಮಿಯ ಪರಿ ವಿಜಯ. ಮಹಾಭೀಕರ ಜಯ ಧ್ವನಿ ಪದ ಸಾಹಸ ಕೃಪಾಳು ಭಯಂಕರ. ಮಹಾಭೀಕರ ಜಯ ಧ್ವನಿ ಪದ ಸಹಸ್ರ ಕೃಪಾಳು ಭಯಂಕರ. ಮಹಾರಥಿಕ ಬಹುಪದಾತಿ ಪರ್ಯುತ ಮಹಾರಥಿಕ ಬಹುಪದಾತಿ ಪರ್ಯುತ ಮೋಹಕಾರಿ ಭಟ ಸಮಕ್ರಾಂತ. ವಿಜಯ ವಿಜಯ ಜಯ
ದಳಿಸಿಸೈ ಮೆರವಿ ರಣಭೂಮಿಯ ಬರಿ ವಿಜಯ ಹಯುತ ನಿವಾಯತ ತೋರೋದ ಗಜ ಚರಿತ ಪ್ರಭವ ವಿಭವ ಮುದಿತ ಹಯುತ ನಿವಾಯತ ತೋರೋದ ಗಜ ಸಹಿತ ಪ್ರಭವ ವಿಭವ ಮುದಿತ ತುಹಿನ ರೋಚಿ ಕುಲ ಮೋದಿನಿ ಕಿಲ रोज कुल महादिनिकिल रूप बलित गुरु विषय परिकलित 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 विजय विजय दवदलिति सैन्यवी रणभूमिಯ ಬರಿ ವಿಜಯ ನೀನು ನಿಶ್ಚಯ ಅರ್ಜುನ ಅರ್ಜುನ ವಾಸುದೇವ ನೋಡು ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅತ್ತ ನೋಡು ಪಾಪ, ಅವರ ಹಿಂದೆ ಸೌಭದ ರಾಜನಾದ ಶಕುನಿಯು ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ದುರ್ಯೋಧನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ನೋಡು ಪಾರ್ಥ, ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ಓಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಗುರುಪುತ್ರ ಅಶ್ವತ್ಥಾಮನು. ಅತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಗಂಭೀರ ಮುದ್ರೆಯಿಂದ ಕುಳಿತಿರುವ ಆ ಮಹಾಪುರುಷನೇ ದುರ್ಯೋಧನ ಸೇನಾಪತಿ ಭೀಷ್ಮನು. ನೆರಗೂದಲಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪಿತಾಮಹ ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಹಾ ವಾಸುದೇವ. ಪಾರ್ಥ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ವಾಸುದೇವ, ಪಾರ್ಥ, ತಿಳಿಸುತ್ತೇನೆ. ಪಾರ್ಥ, ಸಮರ ದಿಸನ ಸಾಧನ ಕೃಷ್ಣ, ಸಮರ ದಿಸನ ಸಾಧನ ಕೃಷ್ಣ, ಪಾರ್ಥ,
ಮಾಧವ ಬಯಸಿ ಮಾಧವಿನಾದೆ ಸಮರದಿ ಸಮರದಿ ಸೆಣಸಾಡನ ಕೃಷ್ಣ ಸಮರದಿ ಜಾರುತ್ತಿದೆ ಕಾಂಡೀವ ಸೋರುತ್ತಿದೆ ಕೈ ಕಾಲು ಜಾರುತ್ತಿದೆ ಕಾಂಡೀವ ಸೋರುತ್ತಿದೆ ಕೈ ಕಾಲು ಜಾರುತ್ತಿದೆ ಕಾಂಡೀವ ಸೋರುತ್ತಿದೆ ಕೈ ಕಾಲು ನಾನಾದೆ ಪಥವ ತೋರಿಸೋ ದೇವ ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಾಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆಯು ಒಣಗಿರುವುದು, ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಪ್ರಭು, ನಿಲ್ಲಲು ತ್ರಾಣವಿಲ್ಲ. ನಾನು ನೋಡುತ್ತಿರುವುದೇನನ್ನು, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು ಮತ್ತು ಮಿತ್ರರು. ಇವರಲ್ಲೆಷ್ಟು ಜನರ ಗಮನೀಯಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ. ಹೌದು, ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಎದುರಿಸಲು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಜ್ಞಾತಿವರೆಗೆ ಗುರುಹಿಂಸೆಗೆ ಕೈ ಹಾಕಲಾರೆನು. ನನಗೆ ಯುದ್ಧವು ಬೇಡ, ರಥವನ್ನು ತಿರುಗಿಸು ಮಿತ್ರ. ಅರ್ಜುನ ಅರ್ಜುನ, ಕುತೈಶ್ವ ಕೈಶ್ವರನಿದ ಕುತೈಶ್ವ ಕೈಶ್ವರನಿದ ಕೃಷ್ಣನೇ ಸಮಕೈಷಿತ ಅನಾರ್ಯ ದುಷ್ಟಮ ಸ್ವರ್ಗಿಮ ಮಕೀರ್ತಿ ಮದರ ಅರ್ಜುನ ಅರ್ಜುನ ಅರ್ಜುನ. ಅರ್ಜುನ ವಾಸುದೇವ, ಇಂಥ ವಿಷಮಾಸರದಲ್ಲಿ ಇಂಥ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ ಪಾರ್ಥ, ಕಥಂ ಭೀಷ್ಮಂ ಮಹಾಸಂಖ್ಯೆ ದ್ರೋಣಾಂಚ ಮಧುಸೂದನ. ಪರಮಾತ್ಮ, ಕಥಂ ಭೀಷ್ಮಂ ಮಹಾಸಂಖ್ಯೆ ದ್ರೋಣಾಂಚ ಮಧುಸೂದನ. ಪ್ರತಿಯೋ ಸ್ವಾಮಿ ಪೂಜಾರ್ಯವರಿ ಸೂದನ. ಪೂಜಾರ್ಯ ವರಿ ಸೂದನ. ಪಾರ್ಥ, ಸೈನ್ಯದ ಕಡೆ ಒಂದು ಸಾರಿ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹ. ಹೌದು, ಆಚಾರ್ಯ ದ್ರೋಣರು ನನಗತ್ತ ಶಿಕ್ಷಣವನ್ನು ಕೊಟ್ಟ ಗುರುವು. ಇರಬಹುದು. ಪೂಜಾರ್ಯರಾದ ಇವರ ಮೇಲೆ ಬಾಣವನ್ನು ಕೊಡುವುದೇ? ಗುರುವರೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಹೌದು, ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭಾಗವನ್ನು ಅನುಭವಿಸುವ ಇಚ್ಛೆಯೂ ನನಗೆ ಇಲ್ಲ.
ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ತ್ಯಜಿಸಲು ನನ್ನಿಂದಾಗದು. ಸ್ವಜನವರೆಯೂ ನನಗೆ ಸಮ್ಮತವಿಲ್ಲ ಕೃಷ್ಣ, ಸಮ್ಮತವಿಲ್ಲ. ಅರ್ಜುನ, ಯಾರನ್ನು ಯಾರು ವಧಿಸುವುದು ಅರ್ಜುನ? ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹೊಲಿದು ಹೋದ ಬಟ್ಟೆಗಳನ್ನು ಬಿಸಿದು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಈ ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮನುಷ್ಯನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ನೋಡಿ ಪಾರ್ಥ, ಈ ಭೀಷ್ಮ, ದ್ರೋಣ, ನೀನು, ನಾನು ಸಹ ಹಿಂದೆ ಅನೇಕ ಸಾರಿ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಹಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪಾರ್ಥ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಾಹಸ ಸ್ವೇಚ್ಛಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚಿತವಾಗಿವೆ. ಯುದ್ಧದ ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು ಹೇಳು ವಾಸುದೇವ, ಯುದ್ಧದ ಹೊರತು ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೋ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತರಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರಕರವು. ಶತ್ರುಗಳು ಹೇಡಿ ಎಂದು ಹೊಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಯುದ್ಧವು ಕ್ಷತ್ರಿಯನ ಧರ್ಮ, ಯುದ್ಧವು ಪೌರುಷದ ಲಕ್ಷಣ. ಪಾರ್ಥ, ನೀನು ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನಿ. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವಿಹಾತ್ಮನು, ಪಂಚಭೂತಗಳ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಭಾಗ್ಯ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ತಿಳಿಸುತ್ತೇನೆ ಅರ್ಜುನ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಯುಗೆ. ವಾಸುದೇವ, ನಿನ್ನ ನುಡಿಗಳಿಂದ ನನ್ನ ಮೋಹವು ಅರ್ಜುನ,
ನಾನು ಮಾಯಾರೂಪಿ ಈ ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಜೀವಿಗಳಿಗೆ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬದ್ಧಾಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸಿದೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು ಸರ್ವಂತರ್ಯಾಮಿಯಾದ ಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹ ಹೋಲಿಸಲ್ಪಟ್ಟಂತೆ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ಅರ್ಜುನ, ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಮನುಷ್ಯರಲ್ಲಿನ ಪೌರುಷವು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಸಮಸ್ತ ಭೂತಗಣಗಳ ಆದಿ ಕಾರಣನು ನಾನು. ದೇವತೆಗಳ ಅರ್ಜುನ, ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ವೇದಗಳಲ್ಲಿ ಸಾಮವು, ಋಷಿಗಳಲ್ಲಿ ಭೃಗುವು ಆಗಿರುವೆನು. ಪಾರ್ಥ, ಕೇಳು, ನನ್ನ ವಿಭೂತಿಗಳನ್ನು ಕಂಡೆಯ. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವ ಪಾರ್ಥ. ವಾಸುದೇವ, ಅರ್ಜುನ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ಎಂತಹ ಭಯಾನಕ ರೂಪವಿದು! ಹೆಣ್ಣುಗಳಿಂದ ಇದನ್ನು ಕೊಡಲ ಕೈ ಕಾಲುಗಳು ವಾಸಿ. ಎಂತಹ ಭಯಾನಕ ರೂಪವಿದು ಅರ್ಜುನ, ವಾಸುದೇವ, ಎಂತಹ ಭಯಾನಕ ರೂಪವಿದು. ಅರ್ಜುನ, ವಾಸುದೇವ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿರು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಎಂತಹ ಭಯಾನಕ ರೂಪವುದು! ಮಾನವನ ಚಕ್ಷುಗಳಿಂದ ಇದನ್ನು ನೋಡಲಾರನು. ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ಮೂರ್ತಿಯನ್ನು ಧಾರುಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಾಸವನ್ನು ತೋರಿಸು. ಗೋಪಿಕಾವಲ್ಲಭ, ಲಲನ ಚಿತ್ತವ ರಂಜಕವಾದ ನಿನ್ನ ಗಂಭೀರ ಸುಹಾಸನ ವದನವೆಲ್ಲಿ? ಮನವು ಚಂಚರದ ಕಾರ್ಗತ್ತಲಾಗಿ ಬಾಳ್ಬೆಳಕುಲೀನಾಗಿ ಸ್ಥಿರ ಚಿತ್ತವಾಯೋ ದೇವ. ಕಿಂಕರನ ಪೊರೆಯೋ ಕರುಣಾ ಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ ಶರಣು ಶರಣು ಗಿರಿದಾರಿ ಗಿರಿದಾರಿ. ಹೇ ಪರಮಾತ್ಮ, ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಸಖಿಯ ಕರುಣಿಸು ರಾಧಾರಮಣ ಮುಖಿಯ ಕರುಣಿಸು. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ.
ಪಾದವ ಜೋಡಿಸಿ ಕರಗಳ ಬೇಡುವ ಶರಣಕ್ಕೆ ಜೋಡಿಸಿ ಕರಗಳ ಬೇಡುವ ಶರಣಕ್ಕೆ ಮಾಡು ಕೃಪೆಯನ್ನ ಪಾಮರನ ಮೇಲು ಮಾಡು ಕೃಪೆಯನ್ನ ಪಾಮರನ ಮೇಲು ಹಿರಿಕರರು ಪದ ಬೇಗನ ಸೈತೆ ಹಿರಿಕರರು ಪದ ಬೇಗನ ಸೈತೆ ಶರಣರ ಪೊರೆಯೋ ಜೀವನ ನಿಧಿಯೇ ಹರಿಕಾಣದೆ ಒಂದು ಫಲನಿದೆ ದಾರಿ ಕಾಣದೆ ಒಂದು ಫಲನಿದೆ ಸತ್ಯ ಕರುಣಿಸುನಿ ರಾಧಾರಮಣ ಮುಖ್ಯ ಕರುಣಿಸುನಿ 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 ಅರ್ಜುನ, ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ಈ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ಚಲಿಸುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ರಕ್ತಪಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ನೋಡಿಕೊಂಡು ದಡವನ್ನು ಮುಟ್ಟಿಸಲು ನಾನು ಕರ್ಣಾಧಾರನಾಗಿ ನಿಂತಿರುವೆನು. ಆಜ್ಞೆ ಮಾಧವ. ಅರ್ಜುನ, ಅರ್ಜುನ, ಅಸ್ತ್ರಗಳನ್ನು ಧರಿಸು, ರಣರಂಗದಲ್ಲಿ ವಿಜೃಂಭಿಸು. ಆಜ್ಞೆ ಮಾಧವ. ಏನೋ ಏಕೋ ಏನೋ ಎನ್ನಯ ಮನವೋ ಏಕೋ ಏನೋ ಎನ್ನಯ ಮನವೋ ಜಗದಗಿಸುವುದು ತಳಮಳಿಸುವುದು ಜಗದಗಿಸುವುದು ತಳಮಳಿಸುವುದು ಏಕೋ ಕಾಲುಗಳು ನಡೆದು ತಲಿಯವು ಅದರ ಕಾಲುಗಳು ನಡೆದು ತಲಿಯವು ಚದುರ ಭೀಷ್ಮನ ನೆಲೆನೆಲೆದು ಅದರ ಕಾಲುಗಳು ನಡೆದು ತಲಿಯವು ಚದುರ ಭೀಷ್ಮನ ನೆಲೆನೆಲೆದು ಏಕೋ ಏನೋ ಮನವು ಎನ್ನಯ ಮನವು ಜಗದಗಿಸುವುದು ತಳಮಳಿಸುವುದು ಜಗದಗಿಸುವುದು ತಳಮಳಿಸುವುದು ಯುದ್ಧವೆಂದರೆ ಭಯವಾಗುವುದು ಯುದ್ಧವೆಂದರೆ ಭಯವಾಗುವುದು ಹೆದರಿ ಓಡಲು ತವಕಿಸುವೆನು ಯುದ್ಧವೆಂದರೆ ಭಯವಾಗುವುದು ಹೆದರಿ ಓಡಲು ತವಕಿಸುವೆನು ಏಕೋ ಏನು ಮನವೋ ಏಕೋ ಜಗದಗಿಸುವುದು ತಳಮಳಿಸುವುದು ಜಗದಗಿಸುವುದು ತಳಮಳಿಸುವುದು ಏಕೋ ಏನೋ ವಸಂತದ ಅಲ್ಪವೃಷ್ಟಿಯಂತೆ ಆಕಸ್ಮಿಕವಾಗಿ ನನ್ನ ಹೃದಯದಲ್ಲಿ ಭಯ ಹುಟ್ಟಿರುವುದೇಕೆ? ರಣಕ್ಷೇತ್ರದಿಂದ ಪಲಾಯನ ಮಾಡಲು ನನ್ನ ಕಾಲುಗಳು ತವಕಿಸುತ್ತಿರುವು.
ಎದುರಿಗೆ ನಿಂತ ತರುಣ ರಧಿಕರನ್ನು ನೋಡಿದರೆ ಹೆಂಗಸಿನಂತೆ ಲಜ್ಜೆಯಿಂದ ತಲೆಬಾಗುವೆನು. ಶಸ್ತ್ರಾಸ್ತ್ರಗಳು ಕೈಗಳಿಗೆ ಕಠಿಣವಾಗಿ ತೋರುವವು. ಕವಚವನ್ನು ಕಿತ್ತೆಗೆದು ಸೂಕ್ಷ್ಮವಾದ ಚೀನಾಂಶುಕವನ್ನು ತರುವ ಆಶೆಯಾಗುತ್ತಿರುವುದು. ವೀರನಂತೆ ಕಾಡುವ ಬದಲು ನಾರಿಯಂತೆ ಅಂತಃಪುರದ ಪುಷ್ಪ ಶಯನದಲ್ಲಿ ವಿಹರಿಸಿಸುವೆನು. ಈ ವಿಚಿತ್ರ ಪರಿವರ್ತನೆಯ ಕಾರಣವೇನು? ಅಂತೆಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೆಲ್ಲ. ಅಂತೆಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೆಲ್ಲ. ನನ್ನಂತ ಹೆಣ್ಣು ಯಾರೆಲ್ಲ, ನನ್ನಂತ ಹೆಣ್ಣು ಯಾರೆಲ್ಲ. ನೋಡ ಶರೀರ ಪುರುಷಾಕಾರ, ನೋಡ ಶರೀರ ಪುರುಷಾಕಾರ, ಲೋಕದೊಳೆನ್ನ ಸಮನಾರಿಲ್ಲ, ಲೋಕದೊಳೆನ್ನ ಸಮನಾರಿಲ್ಲ. ಅಂತೆಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರಿಲ್ಲ. ಅಂತೆಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರಿಲ್ಲ. ನನ್ನಂತ ಹೆಣ್ಣು ಯಾರಿಲ್ಲ, ನನ್ನಂತ ಹೆಣ್ಣು ಯಾರಿಲ್ಲ. ಅದು ಯಾರೋ ಬರುವಂತಿದೆ. ಸ್ವಲ್ಪ ಕಾಲ ಮರೆಯಾಗಿ ನಿಲ್ಲುವೆನು. ಆಗಲೇ ಪ್ರಾರಂಭವಾಗಿರುವುದು. ಉತ್ತೇಜಕನಾದ ಮಾತುಗಳಿಂದ ಅವರ ಪೂರ್ವ ಸ್ಮೃತಿಯನ್ನು ಎಚ್ಚರಗೊಳಿಸಿ ಈ ರಣಯಂತ್ರದ ಮಾತುಗಳನ್ನು ಮುಗಿಸೋಣ. ಇದು ಯಾರೋ ಬಂದರು. ಸೂಕ್ಷ್ಮತೆಯಿಂದ ಪಾರಾಗುವ ಆಸೆಯೇ ಇಲ್ಲವೋ? ಏಕೆ ಏಕೆ ಶಿಖಂಡಿ ಓಡುವಂತಿದೆ ಯುದ್ಧರಂಗದಿಂದ? ಓಡುವುದು? ನಾನು ಓಡುವುದಿಲ್ಲ. ನಿನ್ನ ಮನಸ್ಸಿನ ಪರಿವರ್ತನೆ ನಾನು ಬಲ್ಲೆನು ರಾಜಪುತ್ರ. ಚರ್ಮಗದನಾದ ನಿನ್ನ ಪೌರುಷವು ಈ ರಣದಿಂದ ಎದುರಿ ತಲ್ಲಬಡಿಸಿಕೊಂಡಿದ್ದಲ್ಲವೇ? ಅದಕ್ಕೆ ನೀನೇನು ಮಾಡಬಲ್ಲೆ? ಹತಾಶಳಾದ ಅಂಬೆಯ ಪೌರುಷ ಆತ್ಮವು ನಿನ್ನ ದೇಹದಲ್ಲಿ ಪ್ರತಿಷ್ಠಿತವಾಗಿರುವುದು. ಹಾ, ಅಂಬೆ. ಅಂಬೆ ಯಾರು? ಅಂಬೆಯು ಕಾಶಿರಾಜನ ಪುತ್ರಿ ಭೀಷ್ಮನ ಪ್ರಣಯನಿ. ನೆನಪಾಗಲಿಲ್ಲವೇ? ಅಂಬೆ, ಅಂಬಿಕೆ, ಅಂಬಾಲಿಕೆರೆಂದು 3 ಜನ ಸಹೋದರಿಯರು. ಭೀಷ್ಮನು ಅವರನ್ನು ಸ್ವಯಂವರದಲ್ಲಿ ಅಪಹರಿಸಿ ಹಸ್ತಿನಾವತಿಗೆ ಕರೆತಂದನು. ಅಂಬೆ ಅಂಬಾಲಿಕೆಯರು ವಿಚಿತ್ರ ವೀರ್ಯಾನ ಪಾಣಿಗ್ರಹಣ ಮಾಡಿದರು. ಅಂಬೆಯ ಭೀಷ್ಮನಲ್ಲಿ ಅನಂತರಾಗಿ ತನ್ನನ್ನು ವರಿಸುವಂತೆ ಬಹುವಾಗಿ ಬೇಡಿಕೊಂಡಳು. ಪ್ರತಿಜ್ಞಬದ್ಧನಾದ ಭೀಷ್ಮನು ಅದಕ್ಕೆ ಸಮ್ಮತಿಸಲಿಲ್ಲ. ಆಗ ಅವಳ ಹತಾಶರಾಗಿ ಮಹಾದೇವನನ್ನು ಕುರಿತು ತಪವನ್ನಾಚರಿಸಿ ಸ್ತ್ರೀಯಾಗಿ ಹುಟ್ಟಿ ಜನ್ಮಾಂತರ ಪುರುಷ ದೇಹದಲ್ಲಿ ಪುರುಷ ರೂಪದಿಂದ ಭೀಷ್ಮನನ್ನು ವಧಿಸುವಂತೆ ವರವನ್ನು ಪಡೆದಳು. ಆ ಅಂಬೆಯೇ ಈಗ ಶಿಖಂಡಿ. ನಿಲ್ಲಿಸು, ನಿಲ್ಲಿಸು. ವಿಸ್ಕೃತದ ಅಂಧಕೋಪದಲ್ಲಿ ಮಿಂಚಿನ ಆರೋಪವನ್ನು ತರಲೇಕೆ? ಅಂಬೆಯ ಚರಿತ್ರೆಯನ್ನು ಕೇಳುವುದರಿಂದ ಈ ಶಿಖಂಡಿಗೆ ಯಾವ ಲಾಭವೂ ಇಲ್ಲ. ನಿನ್ನನ್ನು ಬಿಡುವುದಿಲ್ಲ ರಾಜಪುತ್ರ. ಹೇಗೆ ನಮ್ಮ ಸ್ಪರ್ಶದಿಂದ ಸಮುಖಿತನಾಗಲು ಕಾರಣವೇನು? ಬಿರುಗಾಳಿಗೆ ಸಿಕ್ಕ ಬಾಳೆಯ ಮರದಂತೆ ನಿನ್ನ ದೇಹವು ಕಂಪಿಸುತ್ತಿರುವುದು ಈಗಲಾದರೂ ತಿಳಿದೆ. ನೀನು ಅಂಬೆ, ಶಿಖಂಡಿಯಲ್ಲ, ಅಂಬೆ ಪುರುಷ ದೇಹಧಾರಣೆಯಾದ ಸ್ತ್ರೀ. ನಾವು ಅಂಬೆಯಲ್ಲ. ಅಂಬೆಯು ಸತ್ತಳು, ಅಗ್ನಿಯಲ್ಲಿ ದೇಹತ್ಯಾಗ ಮಾಡಿದಳು. ಅಂಬೆಯು ಸಾಯಲಿಲ್ಲ, ಜೀವಿಸಿದಳು. ಅವಳ ಆತ್ಮವು ಭೀಷ್ಮನ ಮರಣವನ್ನು ಹಾರೈಸುತ್ತಿರುವುದು. ಕ್ಷತ್ರಿಯನಲ್ಲಿ ನಿನ್ನ ಶಪಥವು ನೆನಪಿರಲಿ. ನಿನ್ನ ಸುಖದ ಕನಸನ್ನು ಭಂಗ ಮಾಡಿ ನಿನ್ನ ಯೌವನದ ಆನಂದ ಸುದಿಯಲ್ಲಿ ವಿಷಯವನ್ನು ತುಂಬಿದ ಆ ಘಾತಕನನ್ನು ಕ್ಷಮಿಸುವೆಯಾ? ಅಂಬೆಯು ಭೀಷ್ಮನ ಪ್ರಣಯಿನಿ. ಸ್ವಯಂವರದಲ್ಲಿ ಅವನಿಂದ ಪರಿಗೃಹಿತವಾದವಳು. ನಾರಿಯು ತನ್ನ ಪ್ರಿಯನನ್ನು ವಧಿಸುವುದಿಲ್ಲ. ಪ್ರಿಯನಿಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡುವಳು. ಪ್ರೇಮದ ಪರ್ಯವಸಾನವು ಹಿಂಸೆಯಲ್ಲ, ತ್ಯಾಗ. ಬಲಾತ್ಕಾರದಿಂದ ಅಪಹರಿಸಿದ ಹೆಸರು ಸ್ವಯಂವರವೆಂದು. ಭೀಷ್ಮನು ನಿನ್ನ ಪ್ರಣಯವನ್ನು ಮಾತ್ರವಲ್ಲ, ನಿನ್ನ ಸ್ತ್ರೀಯತ್ವವನ್ನು ನಿರಾಕರಿಸಿದನು. ಮನೋಹರ ಪುಷ್ಪವನ್ನು ಕಾಡುವುದರಿಂದ ತುಚ್ಛವಾಗಿ ಮಾಡಿದನು. ನಿನ್ನ ದಮನಿಗಳಲ್ಲಿ ಕ್ಷತ್ರಿಯ ರಕ್ತವು ಹರಿಯುತ್ತಿಲ್ಲವೇ? ಇಷ್ಟೊಂದು ಅಪಮಾನವನ್ನು ನೀನು ಹೇಗೆ ಸಹಿಸಿವೆ? ಹೇಳು, ನಿನ್ನ ಶಪಥವನ್ನು ಪೂರ್ಣಗೊಳಿಸು. ನೀನು ಯಾರು ಸೇನಾನಿ? ಮೋಹಾವೇಶದಿಂದ ಕ್ಷಣ ಕಾಲ ಕರ್ತವ್ಯ ಪರಾಜ್ಞಕರಾಗಿದ್ದ ಈ ಅಂಬೆಯ ಆತ್ಮವನ್ನು ಪುನಃ ಎಚ್ಚರಗೊಳಿಸಿದೆ. ಭೀಷ್ಮ, ದೇವರಥ, ಪ್ರಾಣವಲ್ಲಭ, ಬ್ರಹ್ಮಚರ್ಯರ ಕಠೋರ ಪ್ರತಿಜ್ಞೆಯಂತೆ ಬದ್ಧವಾದ ನಿನ್ನ ದೇಹದಿಂದ ನಿನ್ನ ಅಮರ ಆತ್ಮವನ್ನು ಬೇರೆ ಮಾಡಿ ನಿನ್ನ ಆತ್ಮದೊಡನೆ ಸೇರಿಸುವೆನು. ಆಗ ನಮ್ಮ ಪ್ರಣಯಕ್ಕಾವ ಅಡ್ಡಿಯೂ ಇರುವುದಿಲ್ಲ.
ಈ ಅಂಬೆಯ ಶಪಥವು ಎಂದಿಗೂ ವಿಫಲವಾಗದು. ನಾನೀಗಲೇ ರಣಕ್ಷೇತ್ರಕ್ಕೆ ಓಡುವೆನು. ಇನ್ನು ಮುಂದೆ ಕುರುಕ್ಷೇತ್ರದ ರಣಯುದ್ಧವು ಪ್ರಾರಂಭವಾಗುವುದು. ಭೀಷ್ಮನ ಪರಾಜಯ ಖಂಡಿತ. ಮುಂದಿನ ಯುದ್ಧದಲ್ಲಿ ಆನಂದ 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 ಕುರುಕ್ಷೇತ್ರದ ಕಲ್ಯಾಣ ಕುರುಕುಲ ವಂಶದ ನಿರ್ನಾಮ ಕುರುಕ್ಷೇತ್ರದ ಕಲ್ಯಾಣ ಕುರುಕುಲ ವಂಶದ ನಿರ್ನಾಮ ಪಾಂಡವರಿಗೆ ಜಯವೋ ಕೌರವದ ಜಯವೋ ಪಾಂಡವರಿಗೆ ಜಯವೋ ಆ ಕೌರವದ ಜಯವೋ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರ ಆನಂದ ಸೇಡಿನ ಸರ್ಪದ ಎಡೆ